ರಾಜ್ಯದಲ್ಲಿ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎದ್ದಿದ್ದು ಇದೇ ವಿಚಾರವಾಗಿ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಯಾರಿಂದಲೂ ಕೂಡ ವೀರಶೈವ ಲಿಂಗಾಯತ ಬೇರ್ಪಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗು ಎದ್ದಿದ್ದು ಯಾರಿಂದಲೂ ವೀರಶೈವ ಲಿಂಗಾಯತ ಬೇರೆ ಮಾಡಲು ಆಗಲ್ಲ. ವೀರಶೈವ ಲಿಂಗಾಯತ ಎರಡೂ ಒಂದೇ, ಬೇರೆ ಬೇರೆ ಅಲ್ಲ. ಹೀಗಂತ ಪಬ್ಲಿಕ್ ಟಿವಿಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಹೆಸರನ್ನ ತಳುಕು ಹಾಕಲಾಗಿದೆ. ಇದೇ ಆ ವಿಷಯಕ್ಕೂ ಕೂಡ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳನ್ನ ಈ ವಿಷಯದಲ್ಲಿ ಎಳೆ ತರಬೇಡಿ. ವೀರಶೈವ ಲಿಂಗಾಯತ ಮಹಾಸಭಾ ನಿರ್ಣಯ ಏನಿದೆ ಅದೇ ಫೈನಲ್. ವೀರಶೈವ ಲಿಂಗಾಯತ ಎರಡೂ ಕೂಡ ಒಂದೇ, ಬೇರೆ ಬೇರೆ ಅಲ್ಲ. ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಪಬ್ಲಿಕ್ ಟಿವಿಯ ಜೊತೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗ ನಮ್ಮ ಜೊತೆ ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಅವರನ್ನು ಮಾತಾಡ್ಸೋಣ ಬನ್ನಿ. ಸರ್, ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಈ ಕೂಗು ಬರುತ್ತಾ, ಹೇಗೆ ಅಂತ? ಪ್ರತ್ಯೇಕ ಧರ್ಮಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ನಿಲುವು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ನಿಲುವು ಮೊದಲಿನಿಂದಲೂ, ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ವಿಷಯದ ಬಗ್ಗೆ ಮಹಾಸಭೆಯ ಒಂದು ಸಾಮಾನ್ಯ ಸಭೆಯಲ್ಲಿ ಬಹಳ ಸಲ ಚರ್ಚೆ ಆಗಿದೆ. ಅವಾಗೆ ತೀರ್ಮಾನವೂ ಆಗಿದೆ. ವೀರಶೈವ ಲಿಂಗಾಯತರ ಆಚಾರ ವಿಚಾರ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇದಕ್ಕೆ ಪ್ರತ್ಯೇಕ ಧರ್ಮ ಅಂತ ಹೇಳಿ ಮಾನ್ಯತೆ ಪಡಿಬೇಕು ಅಂತೇಳಿ ಆ ನಿಟ್ಟಿನಲ್ಲಿ 2000 ಇಸ್ವಿಯಿಂದ ವಿಶೇಷವಾಗಿ ಬಹಳ ಹೆಚ್ಚಿನ ಒಂದು ಒತ್ತನ್ನು ಕೊಟ್ಟು ಇವತ್ತೇನು ವೀರಶೈವ ಲಿಂಗಾಯತರು ಇವತ್ತು ಅಂಗೈಯಲ್ಲಿ ಲಿಂಗ ಹಿಡಿದು ಪೂಜೆಯನ್ನು ಮಾಡ್ತಾರೆ, ಅಷ್ಟಾವರಣ ಪಂಚಾಚಾರ ಶಟಸ್ಥಲ ಇಬ್ಬರೂ ಅನುಸರಣೆ ಮಾಡ್ತಾರೆ. ಈ ಸಮಾಧಿ ಮಾಡುವಂಥದ್ದು ಇದರೆಲ್ಲದರ ಆಧಾರದ ಮೇಲೆ ಯಾವ ರೀತಿಯಲ್ಲಿ ಇವತ್ತು ಜೈನ್ಗೆ, ಸಿಖ್ಗೆ ಮತ್ತು ಬೌದ್ಧ ಧರ್ಮಕ್ಕೆ, ಪಾರ್ಸಿ ಧರ್ಮಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ಸಿಕ್ಕಿದೆ, ನಮ್ಮ ಧರ್ಮಕ್ಕೂ ಇವತ್ತು ಧರ್ಮ ಅಂತೇಳಿ ಪರಿಗಣನೆ ಮಾಡಿ ಮಾನ್ಯತೆ ಕೊಡಬೇಕು ಅನ್ನೋಂಥ ಒಂದು ಬೇಡಿಕೆ ಇದೆ. ಇವತ್ತು ನಾವೆಲ್ಲರೂ ಭೌಗೋಳಿಕವಾಗಿ ಹಿಂದೂಗಳಾಗಿದ್ದರೂ ಇವತ್ತು ನಮ್ಮಲ್ಲಿ ಏನು ಅನೇಕ ಒಳಪಂಗಡಗಳಿದ್ದಾವೆ, ಎಲ್ಲವನ್ನು ಒಳಗೂಡಿಸ್ಕೊಂಡು ಎಲ್ಲದಕ್ಕೆ ಒಂದೇ ವೇದಿಕೆ ಮೇಲೆ ತಂದು ಸಂಘಟನೆ ಮಾಡಲಿಕ್ಕೆ, ಜಾಗತಿಕವಾಗಿ ಮನ್ನಣೆ ಸಿಗಲಿಕ್ಕೆ, ಎಲ್ಲರಿಗೂ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯ ಸಿಗುವಂಥ ಒಂದು ನಿಟ್ಟಿನಲ್ಲಿ ಇದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮನಗಂಡು ಇವತ್ತು ಸಮಾಜದ ಎಲ್ಲ ಹಿರಿಯರು ಇದ್ರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಈಗ ಅದರ ಜೊತೆಯಲ್ಲಿ ಇವತ್ತು ನೋಡಿ, ಎಲ್ಲ ಕಡೆ ನಾವು ನಮ್ಮ ಮಹಾಸಭೆ ವತಿಯಿಂದ ಮೊದಲಿನಿಂದಲೂ ವೀರಶೈವ ಲಿಂಗಾಯತ ಭಿನ್ನ ಧರ್ಮ ಅಲ್ಲ, ಇದು ಒಂದೇ ಅನ್ನುವಂಥದ್ದು ಪದೇ ಪದೇ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ನೆಚ್ಚಿನ ಗುರುಗಳಾದಂಥ ಪರಮಪೂಜ್ಯ ಶತಾಯುಷಿಗಳಾದ ಶಿವಕುಮಾರ ಮಹಾಸ್ವಾಮಿಗಳವರು 2007ರಲ್ಲಿ ಈ ವಿವಾದ ಇದ್ದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ವೀರಶೈವರು ಲಿಂಗಾಯತರು ಒಂದೇ, ಇದು ಭಿನ್ನ ಧರ್ಮ ಅಲ್ಲ. ಇವೆರಡು ಸಮಾನಾರ್ಥಕವಾದಂಥ ಪದಗಳು. ಇವತ್ತು ಇದಕ್ಕೆ ಯಾವುದೇ ಶಕ್ತಿ, ಒಂದು ಮಾತು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಾವುದೇ ಶಕ್ತಿ ವೀರಶೈವರಿಗೆ ಲಿಂಗಾಯತರಿಗೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಮುಖವಾಗಿ ನಿಮ್ಮ ಕ್ಯಾಬಿನೆಟ್ ಸಚಿವರು ಎಂ ಬಿ ಪಾಟೀಲ್ ಅವರು ಕಳೆದ ಬಾರಿಯೂ ಕೂಡ ಅದೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಈಗಲೂ ಕೂಡ ಅದೇ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಇದು ಹೇಗೆ ಇಂಪ್ಯಾಕ್ಟ್ ಆಗ್ಬೋದು ಸರ್? ನೋಡಿ, ಅವ್ರು ನಮ್ಮ ಸ್ನೇಹಿತರಿದ್ದಾರೆ, ಅದ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವರವರ ಅಭಿಪ್ರಾಯ ಇದೆ. ನನ್ನ ಅಭಿಪ್ರಾಯ, ಮಹಾಸಭೆ ಅಭಿಪ್ರಾಯ, ಸಮಾಜದ ಅಭಿಪ್ರಾಯ. ಇವತ್ತು ಆ ಸಮಾಜದ ಸಾಮಾನ್ಯ ಏನು ಲಿಂಗಾಯತರಿದ್ದಾರೆ, ವೀರಶೈವರಿದ್ದಾರೆ, ಅವರ ಅಭಿಪ್ರಾಯ ಏನಿದೆ, ಅವರ ಅಭಿಪ್ರಾಯವನ್ನು ಇವತ್ತು ನಾನು ಗಮನದಲ್ಲಿ